ಇನ್ನು ಕಾಂತಾರ ಸಿನಿಮಾದ ವಿಚಾರದಲ್ಲಿ ಬಹಳ ಚರ್ಚೆ ಬರ್ತಾ ಇತ್ತು. ಶೂಟಿಂಗ್ ವೇಳೆಯಲ್ಲಿ ಅರಣ್ಯವನ್ನು ನಾಶ ಮಾಡಿದ್ದಾರೆ, ತುಂಬ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಕೇಳಿ ಬಂದಿತ್ತಲ್ವಾ. ಈಗ ಅದಕ್ಕೆ ಕ್ಲೀನ್ ಚೀಟನ್ನು ಅರಣ್ಯಾಧಿಕಾರಿ ಕೊಟ್ಬಿಟ್ಟಿದ್ದಾರೆ. ಏನು ಕೊಟ್ಟರು ಕ್ಲೀನ್ ಚೀಟು? ಸ್ಥಳೀಯರು ಮಾಡ್ತಾ ಇರುವಂಥ ಆರೋಪ ಏನಿದೆ ಅದೆಲ್ಲವೂ ಕೂಡ ಏನು ಇಲ್ಲ ಅಂತ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ಈಗ ಕಾಂತಾರ ಸಿನಿಮಾ ತಂಡಕ್ಕೆ ಕ್ಲೀನ್ ಚೀಟನ್ನು ಕೊಟ್ಟುಬಿಟ್ಟಿದ್ದಾರೆ. ಯಾವ ಸಮಸ್ಯೆಯೂ ಕೂಡ ಈಗ ಕಾಂತಾರಕ್ಕೆ ಇಲ್ಲ. ಅರಣ್ಯ ನಿಯಮ ಏನಿದೆ ಅದನ್ನು ಉಲ್ಲಂಘನೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅರಣ್ಯ ನಿಯಮ ಉಲ್ಲಂಘನೆ ಆಗಿಲ್ಲ, ಅಲ್ಲಿಗೆ ಕ್ಲೀನ್ ಚಿಟ್ ಸಿಕ್ಕಂಗಾಯಿತು. ಚಿತ್ರೀಕರಣದ ವೇಳೆ ನಿಯಮ ಉಲ್ಲಂಘನೆ ಆಗಿಲ್ಲ. ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದು ಚಿತ್ರೀಕರಣ ಮಾಡಕ್ಕೆ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡಿದ್ದಾರೆ, ಸೌಂಡ್ ಎಲ್ಲ ಇದೆ, ಪ್ರಾಣಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಅರಣ್ಯ ನಾಶ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಅದರ ಜೊತೆಗೆ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಮರಗಳನ್ನು ಕೂಡ ಕಡ್ದಿಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಏನು ಬೆಳವಣಿಗೆ ಆಗಿದೆ ಈ ಕಾಂತಾರದಲ್ಲಿ? ಅದೊಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅರಣ್ಯ ನಿಯಮ ಉಲ್ಲಂಘನೆಯ ಆರೋಪ. ಕಾಂತಾರ ಸಿನಿಮಾ ತಂಡಕ್ಕೆ ಬಿಗ್ ರಿಲೀಫ್. ಅರಣ್ಯ ಇಲಾಖೆಯಿಂದ ಸಿಕ್ತು ಕ್ಲೀನ್ ಚಿಟ್. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸ್ತಾ ಇರುವ ಕಾಂತಾರ ಫ್ರೀಕ್ವೆಲ್ ಸಿನಿಮಾ ತಂಡಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಚಂಡಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೇರೂರು ಬೆಟ್ಟದ ಸಮೀಪ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ವೇಳೆ ಅರಣ್ಯ ನಿಯಮವನ್ನು ಉಲ್ಲಂಘನೆ ಮಾಡಿರುವ ಆರೋಪ ಕೇಳಿಬಂದಿತ್ತು. ಶೂಟಿಂಗ್ ವೇಳೆ ಕಾಡಿನಲ್ಲಿ ಬೆಂಕಿ ಹಚ್ಚಿ ಸಾಕಷ್ಟು ಹಾನಿ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗಿತ್ತು. ಸ್ಥಳ ಪರಿಶೀಲನೆ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕಾಂತಾರ ಚಿತ್ರತಂಡಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೇರೂರು ಬೆಟ್ಟದ ಸಮೀಪ ಕಾಂತಾರ ಪ್ರೀಕ್ವೆಲ್ನ ಚಿತ್ರೀಕರಣ ನಡೀತಾ ಇದೆ. ಚಿತ್ರತಂಡದಿಂದ ಕೆಲವು ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗಿದೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡಿದರು. ಸೋಮವಾರ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದಂತಹ ACF ಮಧು ಹಾಗೂ RF ಕೃಷ್ಣ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಕಾಂತಾರ ಚಿತ್ರತಂಡದಿಂದ ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ, ಅಲ್ಲದೆ ಯಾವುದೇ ಮರಗಳನ್ನು ಸಹ ಅವರು ಕಡಿದಿಲ್ಲ. ಮತ್ತೊಂದೆಡೆ ಏನು ಡೀಮ್ಡ್ ಅರಣ್ಯದಲ್ಲಿ ಏನು ಚಿತ್ರೀಕರಣ ನಡೀತಾ ಇದೆ ಅಲ್ಲಿ ಯಾವುದೇ ರೀತಿಯ ಸ್ಫೋಟಕಗಳನ್ನು ಬಳಸಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಮೂಲಕ ಚಿತ್ರತಂಡಕ್ಕೆ ಕ್ಲೀನ್ ಚಿಟ್ ಅನ್ನು ನೀಡಿದೆ. ಇದರಿಂದಾಗಿ ಕಾಂತಾರ ಚಿತ್ರೀಕರಣ ತಂಡ ನಿಟ್ಟುಸಿರು ಬಿಡುವಂತಾಗಿದೆ. ಜನವರಿ 1 ರಿಂದ ಜನವರಿ 31ರವರೆಗೂ ಕೂಡ ಚಂಡಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಕಾಂತಾರ ಫ್ರೀಕ್ವೆಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಹೊಂಬಾಳೆ ಫಿಲ್ಮ್ ಅರಣ್ಯ ಇಲಾಖೆಗೆ ಅನುಮತಿಯನ್ನು ಕೇಳಿತ್ತು. ಆದರೆ ಅನುಮತಿ ನೀಡುವ ಮೊದಲೇ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಸೆಟ್ ಹಾಕಲು ಪರಿಕರಗಳು ಇಟ್ಟಿದ್ರಿಂದ 50,000 ರೂಪಾಯಿ ದಂಡವನ್ನು ವಿಧಿಸಲಾಗಿತ್ತು. ಜನವರಿ 7 ರಿಂದ ಚಿತ್ರೀಕರಣಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿತ್ತು. ಚಿತ್ರತಂಡ ಚಿತ್ರೀಕರಣವನ್ನು ಆರಂಭಿಸಿತ್ತು. ಶೂಟಿಂಗ್ ಆಗಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಸ್ಫೋಟಕಗಳನ್ನು ಸಿಡಿಸಲಾಗ್ತಾ ಇದೆ. ಅರಣ್ಯದಲ್ಲಿರುವಂತಹ ಮರಗಳನ್ನು ಕಡಿದು ನಿಯಮ ಉಲ್ಲಂಘನೆ ಮಾಡಲಾಗ್ತಿದೆ. ಕೂಡಲೇ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯಿಸಿದರು. ಬಳಿಕ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ 24 ಗಂಟೆಗಳೊಳಗಾಗಿ ಪರಿಶೀಲನೆಯನ್ನು ನಡೆಸಿ ವರದಿಯನ್ನು ಕೊಡಬೇಕು ಅಂತ ಸೂಚನೆ ಪಾಸ್ ಮಾಡಿದ್ರು. ನಿಯಮ ಉಲ್ಲಂಘನೆಯಾಗಿದ್ರೆ ಕೂಡಲೇ ಚಿತ್ರೀಕರಣ ನಿಲ್ಲಿಸಿ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ರು. ಪ್ರಾಣಿ ಪಕ್ಷಿಗಳೆಲ್ಲ ಅಲ್ಲಿ ಊರಿಗೆ ಎಂಟ್ರಿ ಕೊಟ್ಟ. ಯಾಕೆಂದರೆ ಅಲ್ಲಿ ಕಾಂತಾರ 2 ಅಂತ ಶೂಟಿಂಗ್ ಮಾಡ್ತಾರೆ. ಅದು ಸಿಡಿಮದ್ದುಗಳು ಮತ್ತು ಬ್ಲಾಸ್ಟ್ ಮಾಡೋದು ಆ ಸೌಂಡಿಂದ ಊರಿಗೆ ಬೆಳೆ ಹಾನಿ ಅದು ಇದು ಆಗಿದೆ. ಪ್ರಾಣಿ ಪಕ್ಷಿಗಳು ಊರೊಳಗೆಲ್ಲ ಬರ್ತೈತೆ. ಅದೇ ಕಾಡೆಮ್ಮೆಗಳು ಮತ್ತು ಇನ್ನು ಆನೆಗಳು ಜನರಿಗೆ ಒಂಥರ ಭಯ ಆಗ್ತದೆ. ತೋಟದಲ್ಲಿ ಕೆಲಸ ಮಾಡೋಕ್ಕೆ ಮತ್ತು ಗದ್ದೆಯಲ್ಲಿ ಕೆಲಸ ಮಾಡೋಕ್ಕೆ, ಮೆಣಸಿನ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಯಾಕೆಂದರೆ ಹಿಂಗೆ ಪ್ರಾಣಿಗಳೆಲ್ಲ ಊರಿಗೆ ಬಂದಾಗ ಮತ್ತು ಬೆಳೆನೂ ಕೂಡ ಹಾನಿಯಾಗಿದೆ. ಮೊನ್ನೆ ಸೋಮವಾರ ಸ್ಥಳ ಪರಿಶೀಲನೆ ನಡೆಸಿದ ಸಕಲೇಶಪುರ ACF ಮಧು ಹಾಗೂ ಯಸಳೂರು RFO ಕೃಷ್ಣ ಚಿತ್ರೀಕರಣದ ವೇಳೆ ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ಅಂತೇಳಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಚಿತ್ರೀಕರಣಕ್ಕಾಗಿ ಡೀಮ್ಡ್ ಅರಣ್ಯದಲ್ಲಿ ಯಾವುದೇ ಸ್ಫೋಟಕ ಸಿಡಿಸಿಲ್ಲ, ಯಾವುದೇ ಮರಗಳನ್ನು ಕೂಡ ಕಡಿದಿಲ್ಲ. ಮರದ ಬಣ್ಣ ಬಳಿದಂತಹ ಕೃತಕ ಮರಗಳನ್ನು ಚಿತ್ರೀಕರಣಕ್ಕೆ ಬಳಕೆ ಮಾಡಲಾಗಿದೆ. ಚಿತ್ರೀಕರಣದಿಂದ ಅರಣ್ಯ ಹಾಗೂ ಮರಗಳಿಗೆ ಯಾವುದೇ ಹಾನಿಯಾಗಿಲ್ಲ ಅಂತೇಳಿ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸೋಮವಾರ ಸ್ಥಳ ಮಹಜರನ್ನು ನಡೆಸಿ ಮಂಗಳವಾರದಂದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಇದರಿಂದಾಗಿ ಕಾಂತಾರ ಚಿತ್ರತಂಡ ನಿಟ್ಟುಸಿರು ಬಿಡುವಂತಾಗಿದೆ. ಇನ್ನು ಸ್ಥಳೀಯರು ಮಾಡಿದ ಆರೋಪ ಹಾಗೂ ವಿರೋಧದಿಂದ ಕಾಂತಾರ ಚಿತ್ರತಂಡ ಗೊಂದಲಕ್ಕೀಡಾಗಿತ್ತು. ಇದೀಗ ಅಧಿಕಾರಿಗಳು ಸಲ್ಲಿಸಿರುವಂತಹ ವರದಿಯಿಂದ ಇಡೀ ಚಿತ್ರತಂಡ ಸಂತಸಗೊಂಡಿದ್ದು ಚಿತ್ರೀಕರಣವನ್ನು ಮುಂದುವರೆಸಿದ್ದಾರೆ. ಶಶಿಧರ್ BC ಪಬ್ಲಿಕ್ TV ಹಾಸನ. ಇಷ್ಟೆಲ್ಲ ಸಮಸ್ಯೆಗಳಿರಬೇಕಾದ್ರೆ ಯಾಕೆ ಚಿತ್ರರಂಗದವ್ರು ಕಷ್ಟಪಡ್ತೀರಾ? ಎಲ್ಲಿ ಹೋದ್ರಿ ಅದ್ಯಾವುದೋ ಇನ್ನೊಂದು ಮೂವಿಗೆ ಅಲ್ಲೇನೋ ಸಮಸ್ಯೆ ಆಯಿತು ಅಂತಾರೆ, ಇಲ್ಲಿ ಯಾವುದೋ ಮೂವಿಗೆ ಸಮಸ್ಯೆ ಆಯಿತು, ಅರಣ್ಯದಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡಬೇಕು ಅನ್ನೋ ಏನಕ್ಕೆ? ಒಂದು ಜಾಗ ಗುರುತು ಮಾಡ್ಕೊಳ್ಳಿ, ಗಿಡಗಳನ್ನು ಬೆಳೆಸ್ಕೊಳ್ಳಿ, ಶೂಟಿಂಗನ್ನು ಮಾಡ್ಕೊಳ್ಳಿ. ಅಲ್ಲಿಗೆ ಯಾಕೆ ಹೋಗ್ಬೇಕು ಅರಣ್ಯಗಳಿಗೆ? ಸುಮ್ಮನೆ ಯಾಕಿಂತ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತೀರಾ? ನೋಡಿ, ಯೋಚನೆ ಮಾಡಿ.